ನಮಸ್ಕಾರ. ನಾವು ಹೋದ ಸಲ ಕುಂದಾಪುರ ಚಿಕನ್ ಸುಕ್ಕ ಮಾಡೋದನ್ನು ಕಲ್ತಿದ್ದೀವಲ್ಲ, ಇವತ್ತು ಕುಂದಾಪುರ ಶೈಲಿಯಲ್ಲಿ ಫಿಶ್ ಕರಿ ಮಾಡೋದನ್ನು ಹೇಗೆ ತಿಳ್ಕೊಳ್ಳುವ. ನಾನು 1 kg ಫಿಶನ್ನು ತೊಗೊಂಡು ಬಂದಿದ್ದೇನೆ ಇವತ್ತು. ಇದು ಕೊಕ್ಕರ್ ಫಿಶ್ ಅಂತ ಕರೀತಾರೆ, ಅದು ಕೆಲವರು ಗಾಂಡ್ಲ್ ಅಂತ ಕರೀತಾರೆ, ಬೇರೆ ಬೇರೆ ಫಿಶ್ ಅಂತ ಕರೀತಾರೆ. ನೋಡಲಿಕ್ಕೆ ಬೊಂಗುಡಿಯಲ್ಲಿ ದೊಡ್ಡ ಜಾತಿ ಥರ ಇರುತ್ತೆ, ಬಟ್ ಇದಕ್ಕೆ ಸಿಪ್ಪೆ ತೆಗಿಬೇಕಾಗುತ್ತೆ. ಸೊ ಸಿಪ್ಪೆ ತೆಗೆದು ಮಾಡುವಂಥದ್ದು. ಸೊ ಇವತ್ತು 1 kg ಫಿಶ್ ಕರಿ ಮಾಡೋದು ಹೇಗಂತ ನಮಗೆ ಹೇಳಿಕೊಡ್ತೇವೆ. ಮೀನನ್ನು ಚೆಂದ ಮಾಡಿ ಕುಯ್ಕೊಳ್ಬೇಕಾಗುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ. ಸೊ ನೀವು ಬಾಕಿ ಬೊಂಗುಡೆ ಮೀನು ಕುಯ್ದಕ್ಕೂ ಇದು ಇದರಲ್ಲಿ ಒಂದು ಡಿಫ್ರೆನ್ಸ್ ಏನಂದರೆ, ಇದು ಸಿಪ್ಪೆ ತೆಗಿಬೇಕಾಗುತ್ತೆ ಮೀನು. ಸೊ ಸಿಪ್ಪೆ ತೆಗಿಲಿಕ್ಕೇನು ಕಷ್ಟ ಇಲ್ಲ, ಸ್ವಲ್ಪದಲ್ಲಿ ತೆಗಿಬೋದು. 2 ಸೈಡ್ ಚೆಂದ ಮಾಡಿ ಕಟ್ ಮಾಡ್ಕೊಬೋದು, ಅದರದ್ದೆಲ್ಲ ಕಿವಿರುಗಳ ಅದೆಲ್ಲ ತೆಗೆಯೋದು. ಮತ್ತು ಬೆನ್ನಿನ ಸೈಡಲ್ಲಿ ಸ್ವಲ್ಪ ದಪ್ಪ ಇರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ನೋಡುವಾಗ ಮೀನನ್ನು ತಗೊಳ್ಳೋದು. ಆಮೇಲೆ ತಲೆ ಸೈಡಿಂದ ಸ್ವಲ್ಪ ಆ ಥರ ಕಟ್ ಮಾಡಿ ಅಲ್ಲಿಗೆ ಹೇಳಿದ್ರೆ ಪಟ್ಟ ಬರುತ್ತೆ ಸಿಪ್ಪೆ 2 ಸೈಡ್. ಮತ್ತು ನಮಗೆ ಯಾವ ಗಾತ್ರಕ್ಕೆ ಬೇಕು ಆ ಗಾತ್ರಕ್ಕೆ ಮೀನನ್ನು ಕಟ್ ಮಾಡಿ ಅದಕ್ಕೆ ತಕ್ಕಂತೆ ಪದಾರ್ಥ ಮಾಡ್ಬೋದು. ರೈಸ ಮಾಡ್ಬೋದು, ರೈಸ ಒಳ್ಳೆ ಆಗ್ತದೆ. ಈಗ ಮೀನು ಆಲ್ಮೋಸ್ಟ್ ಕಟ್ ಮಾಡಿ ಆಗಿದೆ. ಸೊ ಅದನ್ನು ಚೆಂದ ಮಾಡಿ ತೊಳೆದು ಒಂದು ಸೈಡಿಗೆ ಇಟ್ಕೊಳುವ. ಈಗ ಮೀನು ಪದಾರ್ಥ ಮಾಡಲಿಕ್ಕೆ ಏನೆಲ್ಲ ಮಸಾಲ ಪದಾರ್ಥ ಹಾಕ್ಕೊಳ್ಬೇಕಂತ ಹೇಳ್ತೇನೆ. 1 ಹಿಡಿಯಷ್ಟು ಮೆಣಸಿನ್ಕಾಯಿ. ಸೊ 1 ಹಿಡಿ ಅಂದರೆ ಸುಮಾರು ಒಂದು 10-12 ಮೆಣಸಿನ್ಕಾಯಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ನಾವು ಬಳಸಿದ್ದೇವೆ. ಸೊ ನೀವು ಖಾರದ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಸಾಕಾಗುತ್ತೆ. ಸೊ ಅದಕ್ಕೆ ಕೊತ್ತಂಬರಿ ಒಂದು 3/4 ಟೀ ಸ್ಪೂನಷ್ಟು ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಅಷ್ಟು ಸಾಕಾಗುತ್ತೆ. ಒಂದು ಸಣ್ಣ ನೀರುಳ್ಳಿ, ಸಣ್ಣ ಗಾತ್ರದ ಸಾಕಾಗುತ್ತೆ. ಒಂದು ಸಣ್ಣ ಪೀಸ್ ಇದು ಶುಂಠಿ, ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ಜೊತೆಗೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಮತ್ತು ಅದೇ ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಒಂದು ಇಡೀ ಬೆಳ್ಳುಳ್ಳಿ. ಸೊ ನಾನು ಇದನ್ನು ಹೆಸರು ಮಾಡಿ ಇಟ್ಕೊಂಡಿದ್ದೇನೆ. ಸೊ ಒಂದು ಬೆಳ್ಳುಳ್ಳಿ ಹಣ್ಣು ಬಳಸ್ಬೋದು, ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ಯಾವುದೇ ನಾನ್ ವೆಜ್ ಪದಾರ್ಥಕ್ಕೆ ಈ ಕಾಳು ಮೆಣಸು ಅನ್ನೋದು ಬಹಳ ಮುಖ್ಯ. ಸೊ ಖಾರ ಬರೀ ಮೆಣಸಿನ್ಕಾಯಲ್ಲಿ ಬರ್ಬಾರ್ದು, ಕಾಳು ಮೆಣಸು ಕೂಡ ಬರಬೇಕು. ಅದಕ್ಕೆ ನಾನೀಗ 1 ಟೀ ಸ್ಪೂನ್ ಫುಲ್ ಹಾಕ್ಕೊಂಡಿದ್ದೇನೆ, ಜೊತೆಗೆ ಇನ್ನೊಂದು ಅರ್ಧ ಹಾಕ್ಕೊಳ್ತಾ ಇದ್ದೇನೆ. ಸೊ 1.5 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜೊತೆಗೆ ಇನ್ನು ಒಂದು ಸಣ್ಣ ಸ್ಪೂನಲ್ಲಿ ಸಾಮಾನು ಪದಾರ್ಥ ಆಗುವ ಸ್ಪೂನಲ್ಲಿ ಅರಿಶಿನ ಪುಡಿಯನ್ನು ಯೂಸ್ ಮಾಡಿದ್ದೇನೆ. ಜೊತೆಗೆ ಒಂದು 3/4 ಸ್ಪೂನಷ್ಟು ಓಮನ್ನು ಯೂಸ್ ಮಾಡಿದ್ದೇನೆ. ಮತ್ತು ಮೆಂತ್ಯ ಹಾಕ್ತೇವೆ, ಮೆಂತ್ಯ ಹೆಚ್ಚು ಬೇಡ, ಮೆಂತ್ಯ ಸ್ವಲ್ಪ ಸಾಕು, ಇಷ್ಟೇ. ಒಂದು 15-20 ಪೀಸ್ ಲೆಕ್ಕದಲ್ಲಿ ಇಟ್ಕೋಬೋದು, ಅಷ್ಟಿದ್ರೆ ಸಾಕಾಗುತ್ತೆ. ಮತ್ತು ತೆಂಗಿನಕಾಯಿ ತುರಿದ ತೆಂಗಿನಕಾಯನ್ನು, ದೊಡ್ಡ ತೆಂಗಿನಕಾಯಿ ಆದರೆ ಒಂದು 1/4 ಭಾಗ ಸಾಕಾಗುತ್ತೆ. ಅಂದರೆ ಒಂದು ಗಡಿಯಲ್ಲಿ ಅರ್ಧ ಭಾಗದಷ್ಟು, ಅಥವಾ ಸಣ್ಣ ಕಾಯಿ ಆದರೆ ಒಂದು ಗಡಿ ಫುಲ್ ಹಾಕ್ಬೋದು. ಸೊ ಇಷ್ಟನ್ನು ಬಳಸ್ತಾ ಇದ್ದೇನೆ ನಾನು. ಈಗ ಆಲ್ಮೋಸ್ಟ್ ಎಲ್ಲ ನಾವು ಪದಾರ್ಥವನ್ನು ಆ್ಯಡ್ ಮಾಡಿದ್ದೇನೆ. ನಾನು ಹೇಳಿದಾಗೆ ಬ್ಯಾಡಗಿ ಮೆಣಸಿನಕಾಯಿ, ಮತ್ತು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ, ಮತ್ತು 1 ಸ್ಪೂನಷ್ಟು ಕಾಳು ಮೆಣಸು, ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ಒಂದು ಇಡೀ ಅಂದರೆ ಬೆಳ್ಳುಳ್ಳಿ, ಸಣ್ಣ ನೀರುಳ್ಳಿ, ಮತ್ತು ಕಾಲು ಕಾಯಿ ಅಂದರೆ ಇಡೀ ಕಾಯಿನ ತೊಗೊಂಡು ದೊಡ್ಡ ಕಾಯಿ ತೊಗೊಂಡು 1/4 ಭಾಗ ಸಾಕು, ಅಂದರೆ ಒಂದು ಗಡಿಯಲ್ಲಿ ಅರ್ಧ ಭಾಗ ಸಾಕಾಗುತ್ತೆ. ಸೊ ಸಣ್ಣ ಕಾಯಿ ಅಂದರೆ ಅರ್ಧ ಗಡಿ ಫುಲ್ ಹಾಕ್ಬೋದು. ಮತ್ತು ಅರಿಶಿನ ಪುಡಿ ಒಂದು ಸಣ್ಣ ಸ್ಪೂನಲ್ಲಿ, ಮತ್ತು ಸ್ವಲ್ಪ ಹೋಮ ಮತ್ತು ಸ್ವಲ್ಪ ಮೆಂತೆ, ಇಷ್ಟನ್ನು ನಾನು ಬಳಸ್ಕೊಳ್ತಿದ್ದೇನೆ. ಈಗ ಇದನ್ನು ನಾವು ಮಿಕ್ಸಿಗೆ ಹಾಕಿ ಚೆಂದ ಮಾಡಿ ರುಬ್ಬೋದು. ಸೊ ಗ್ರೈಂಡರ್ ಮಾಡಿದ್ರೆ ಭಾಳ ಒಳ್ಳೆಯದು, ಗ್ರೈಂಡರ್ ಮಾಡಿದರೆ ಟೇಸ್ಟ್ ಇನ್ನು ಒಳ್ಳೆ ಸಿಗುತ್ತೆ. ಸೊ ಗ್ರೈಂಡರ್ ಆದರೆ ಗ್ರೈಂಡರ್ ಅಥವಾ ಮಿಕ್ಸಿಯಲ್ಲಿ ಚೆಂದ ಮಾಡಿ ನುಣ್ಣಗೆ ನೈಸಾಗಿ ರುಬ್ಕೊಳ್ಳಿ. ಒಂದು ಪಾತ್ರೆಗೆ ಹಾಕ್ಕೊಳ್ತಾಯಿದ್ದೇವೆ, ಅಂದರೆ ಪಾತ್ರೆ ಗಾತ್ರ ನೋಡಿ ನಾವು ಡಿಸೈಡ್ ಮಾಡುವ, ಎಷ್ಟು ಪದಾರ್ಥ ಬೇಕು, ಎಷ್ಟು ಮೀನುಂಟು ನೋಡಿಕೊಂಡು ಡಿಸೈಡ್ ಮಾಡುವ. ನಾವು ಮಧ್ಯಮ ಗಾತ್ರದ ಒಂದು ಪಾತ್ರೆಯನ್ನು ಯೂಸ್ ಮಾಡಿದ್ದೇವೆ. ಸೊ ಮಸಾಲೆಯನ್ನು ಪಾತ್ರೆಗೆ ಹಾಕಿದ್ದೇವೆ. ಸೊ ನಾವು ಈ ಕುಂದಾಪುರ ಕಡೆ ಏನು ಮಾಡ್ತಾರೆ ಅಂದರೆ ಗಸಿಯಾಗಿ ಜಾಸ್ತಿ ಮಾಡ್ತಾರೆ, ಅದರಿಂದಾಗಿ ಹೆಚ್ಚಾಗಿ ನೀರು ಹಾಕೋದಿಲ್ಲ. ಸೊ ಬೇರೆ ಕಡೆ ಸ್ವಲ್ಪ ನೀರು ಗ್ರೇವಿ ಮಾಡ್ತಾರೆ. ಸೊ ಸ್ವಲ್ಪ ಗಸಿ ಟೈಪ್ ಮಾಡ್ತಾ ಇದ್ದೇವೆ. ಸೊ ಈಗ ಅದನ್ನು ಅದ ಬೆಂಕಿಯಲ್ಲಿ
ಕಾಯಿಸ್ಕೊಡುವ. ಸರಿ ಖಾರ ಬೆಂದಮೇಲೆ ಮತ್ತೆ ಮೀನು ಹಾಕಬೇಕು. ಈಗ ಕುದೀತಾ ಉಂಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುತ್ತಿದ್ದೇವೆ. ಇದು ಮೀನಿನ ಗಸಿ ಕುದಿಲಿಕ್ಕೆ ತುಂಬ ಹೊತ್ತು ಬೇಡ, ಒಂದು 3-4 ನಿಮಿಷ ಅಷ್ಟೇ ಸಾಕಾಗುತ್ತೆ. ಮತ್ತು ನಾವು ಮಾಂಸಾಹಾರ ಊಟಕ್ಕೆ ಯಾವತ್ತಾದರೂ ಕಾಳು ಮೆಣಸು ಸ್ವಲ್ಪ ಹೆಚ್ಚಾಗಿ ಬಳಸಬೇಕು. ಕಾಳು ಮೆಣಸಲ್ಲಿ ಖಾರ ಬರಬೇಕು, ಅದರಲ್ಲಿ ಟೇಸ್ಟ್ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಹೆಚ್ಚಾಗಿ ನಾವು ಬ್ಯಾಡಿಗೆ ಮೆಣಸಿನಕಾಯಿ ಯೂಸ್ ಮಾಡಿದರೆ ಕಲ್ಲರು ಬರುತ್ತೆ ಮತ್ತು ಖಾರ ಸಹ ಸಿಗುತ್ತೆ. ಅದರಲ್ಲಿ ಕೆಲವು ಬೇರೆ ಬೇರೆ ಮೆಣಸಿನಕಾಯಲ್ಲಿ ಕೆಲವರಲ್ಲಿ ಖಾರ ಇರುತ್ತೆ, ಕೆಲವು ಕಲ್ಲರ್ ಇರುತ್ತೆ. ಸೊ ಎರಡು ಕಾಂಬಿನೇಷನ್ ಬರೋದಿಲ್ಲ. ಹಾಗೆ ಅದು ಮೆಣಸಿನಕಾಯಿ ಜಾಸ್ತಿ ಆಗ್ಬೋದು ಅಥವಾ ನಮಗೆ ಖಾರ ಜಾಸ್ತಿ ಆಗ್ಬೋದು. ಅದಕ್ಕೋಸ್ಕರ ಈಗ ನೋಡಿ ಕುದಿಗೆ ಸ್ಟಾರ್ಟ್ ಆಯಿತು. ಅಂದರೆ ನಾವೀಗ ಕಾಯಿ ಸ್ಟಾರ್ಟ್ ಮಾಡಿ 5 ನಿಮಿಷ ಆದದಷ್ಟೇ. ಈಗ ನಾವು ಮೀನನ್ನು ಹಾಕ್ತಿದ್ದೀವಿ, ತೊಳೆದಿಟ್ಟಂಥ ಮೀನನ್ನು ಹಾಕ್ತಾಯಿದ್ದೇವೆ. ಮೀನ ಮೇಲ್ಮೇಲೆ ಹಾಕ್ಬಾರ್ದು, ಒಂದು ಬಿಡಿಸಿ ಹಾಕಬೇಕು. ಎಲ್ಲ ಅವಾಗ ಗಸಿ ಚೆಂದ ಮಾಡಿ ಇಟ್ಕೊಳ್ಳುತ್ತೆ. ಸೊ ಮತ್ತು ನಾವು ಒಮ್ಮೆ ಮೀನು ಹಾಕಿದ ಮೇಲೆ ಅದನ್ನು ಇಮಿಡಿಯೇಟಾಗಿ ಅದಕ್ಕೆ ಸೌಟು ಎಲ್ಲ ಬಳಸ್ಬಾರ್ದು, ಯಾಕಂದರೆ ಅದರಿಂದ ಮೀನು ರುಚಿ ಆಗೋ ಚಾನ್ಸಸ್ ಉಂಟು. ಹಾಗಾಗಿ ಸೊ ಬಟ್ ಮೀನು ಸಂಪೂರ್ಣ ಇಟ್ಕೊಳ್ಳೋ ಹಾಗೆ ಈ ಥರ ಪಾತ್ರೆನ ಅಳ್ಳಾಡಿಸಿದ್ರೆ ಮೀನಿಗೆ ಖಾರ ಮಧ್ಯೆ ಮಧ್ಯೆ ಇಟ್ಕೊಡುತ್ತೆ. ಮಧ್ಯೆ ಮಧ್ಯೆ ನಾವು ಸಣ್ಣ ಸಣ್ಣ ಕಟ್ ಮಾಡಿದ್ದೇವೆ, ಅದರಿಂದಾಗಿ ಮೀನಿನ ಗಸಿಯೆಲ್ಲ ಮೀನು ಒಳಗಡೆ ಹೋಗಲಿಕ್ಕೆ ಸುಲಭವಾಗುತ್ತೆ. ಇನ್ನು ಹೆಚ್ಚು ಹೊತ್ತು ಕುದಿಸ್ಬೇಕಾಗಿಲ್ಲ, ಒಂದು 3 ನಿಮಿಷ 2-3 ನಿಮಿಷ ಕುಸಿದ್ರೆ ಸಾಕಾಗುತ್ತೆ. ಅಷ್ಟೊತ್ತಿಗೆ ಮೀನು ಬಂದುಬಿಡುತ್ತೆ. ನೋಡಿ ಈಗ ನಾವು ಮೀನಿಗೆ 2 ನಿಮಿಷ ಆದದಷ್ಟೇ. ಸೊ ಮೀನು ಪದಾರ್ಥ ರೆಡಿಯಾಗಿದೆ, ಇನ್ನು ಇಳಿಸ್ಬೋದು. ಒಂದು ಇನ್ನೊಮ್ಮೆ ಪಾತ್ರೆ ಚೆಂದ ಅಳ್ಳಾಡಿಸಿ ಮಸಾಲೆ ಎಲ್ಲ ಅದಕ್ಕೆ ಇಟ್ಕೊಡೋದು ಮಾಡಿ ಅದನ್ನು ನಾವು ಮುಚ್ಚಿ ಆಫ್ ಮಾಡ್ತಿದ್ದೇವೆ. ಸೊ ಈಗ ಈ ಗಸಿ ನೋಡಿ, ಈ ಗಸಿಯನ್ನು ನಾವು ಅನ್ನ ಜೊತೆ ಊಟ ಮಾಡಲಿಕ್ಕೆ ಬಳಸ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಅದಲ್ಲದೆ ನೀರು ದೋಸೆಗೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಕುಸ್ಲಕ್ಕಿ ಪುಂಡಿ ಮಾಡ್ತಾರೆ ಕೆಲವರು, ಕುಸ್ಲಕ್ಕಿ ಪುಂಡಿಗೂ ಸಹ ಒಳ್ಳೆಯದಾಗುತ್ತೆ. ಇಡ್ಲಿಗೆ ಬಳಸ್ಬೋದು. ಕೆಲವು ನಮ್ಮಲ್ಲೆಲ್ಲ ಮಕ್ಕಳು ಕೋಳಿ ರೊಟ್ಟಿ ಕೂಡ ಹಾಕೊಂಡು ತಿಂತಾರೆ, ಅವ್ರಿಗೆ ಕೂಡ ಅದು ಕೂಡ ಖುಷಿಯಾಗುತ್ತೆ. ಹಾಗೆ ಬೇರೆ ಬೇರೆ ಐಟಮ್ಸ್ ಇದನ್ನು ತಿನ್ಬೋದು.